ಕೊಸರಿ ಹೋಗಬ್ಯಾಡ ಶಿಶುನಾಳಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬ್ಯಾಡ ಹಸನವಿಲ್ಲ ಹರಿಯದ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಹಸನವಿಲ್ಲ ಹರಿಯದ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯ ಬೇ ಬಿದ್ದಿಯ 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 ಬೇ ಮುದುಕಿ ಬಿದ್ದಿಯ ಬೇ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ನೀದಿನ ಹೋದಕಿ ಇರು ಭಾಳ ಜ್ವಾಕಿ ನೀದಿನ ಹೋದಕಿ ನೀ ಇರು ಭಾಳ ಜ್ವಾಕಿ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ವೈಷ್ಣವಿ ಹಾಯ್, ಹಾಯ್ ಅಕ್ಕ. ಸೆಮಿ ಫಿನಾಲೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಖುಷಿ ಆಗ್ತಿದ್ಯಾ? ಹೌದು, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಇಲ್ಲಿ ತನಕ ಬಂದಿದ್ದು. ಹೌದಾ? ಇನ್ನೊಂದು ರೌಂಡಿಗೆ ತಯಾರಿ ನಡೀತಿದ್ಯಾ? ಹಾಂ. ಓಕೆ, ಅರ್ಚನಾ ಮ್ಯಾಮ್. ಮತ್ತೊಂದು ಸೂಪರ್ ಹಿಟ್ ಹಾಡು ಶರೀಫ್ ಅಜ್ಜಂದು. ಆಮೇಲೆ ಮತ್ತೊಮ್ಮೆ ಶಿವಮೊಗ್ಗ ಸುಬ್ಬಣ್ಣ ಅವರನ್ನು ಕರ್ಕೊಂಡ್ಬಂದು ವೇದಿಕೆ ಮೇಲೆ. ನೀನು ಯಾವ ವರ್ಷನ್ ಕೇಳಿ ಕಲ್ತಿದ್ದಿದ್ದು? ಹಾಗೆ ಕೇಳಿ ಕೇಳಿ ಕಲ್ತಿದ್ದ? ಕೇಳಿದ್ದೀನಿ ಮ್ಯಾಮ್, ಒಂದು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ನಾನು ಅದಲ್ಲ, ಅದ್ರ ಬಗ್ಗೆ ಹೇಳ್ತಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಟ್ಯೂನ್ ಚೇಂಜ್ ಮಾಡಿದೆ ನೀನು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಯಾರ್ದು ಯಾವ ವರ್ಷನ್ ಕೇಳಿ ಕಲ್ತ್ರಿ ಅಂತ? ನೀನು ಕಲ್ತಿದ್ದು ಯಾರ ಧ್ವನಿಯಲ್ಲಿ ಹಾಡಿರೋದನ್ನು ಕೇಳಿ ಕಲ್ತಿ ಅಂತ. ಅಫ್ಕೋರ್ಸ್ ನೀನು ಮಾಡಿದ, ನೀನು ಹೆದರ್ಕೊಂಬೇಡಮ್ಮ, ನಾನೇನು ನಿನ್ನ ತಲೆ ಮೇಲೆ ಬಾಂಬ್ ಹಾಕ್ತಿಲ್ಲ. ಅವಳು ಪಾಪ ಬ್ಲ್ಯಾಂಕೇ ಆಗೋದ್ಲು. ನೀನು ಮಾಡಿದ ಇಂಪ್ರೂವೈಸೇಷನ್ಸ್ ಎಲ್ಲ, ನಾ ಫಸ್ಟ್ ಅದನ್ನೇ ಹೇಳ್ಬಿಡ್ತೀನಪ್ಪ, ನೀನು ಮಾಡಿದ ಇಂಪ್ರೂವೈಸೇಷನ್ಸ್ ಎಲ್ಲ ಅದ್ಭುತವಾಗಿತ್ತು. ಇದೆಲ್ಲ ಹೊಸ್ತು. ನಾನು ನೆಕ್ಸ್ಟ್ ಟೈಮ್ ನಾನು ಹಾಡುವಾಗ ನಾನು ಹೀಗೆ ಹಾಡ್ತೀನಿ. ತುಂಬ ಚೆನ್ನಾಗಿತ್ತು ನೀನು ಮಾಡಿದ ಆ ಉರುಟುಗಳೆಲ್ಲ. ಚರಣದಲ್ಲಿ ಶಿಶುನಾಳಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ ಹಸನವಿಲ್ಲ ಹರೆಯ ಸಂದ ಹಾಡ್ಯಲ್ವಾ ನೀನು? ಹಸನವಿಲ್ಲ ಹರೆಯ ಸಂದ ಅದು ನೋಟಿರೋದು. ಹರೆಯ ಸಂದ ಧಾನಿ ಆ ನೋಟಿಲ್ಲ, ಆ ರಾಗದಲ್ಲಿ ಇಲ್ಲ ಪ್ರಯೋಗ ಅಲ್ವಾ? ಹಸನವಿಲ್ಲ ಹರಿಯದ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ ಹಸನವಿಲ್ಲ ಹರಿಯದ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ. ಸೊ ಈ ರಾಗದಲ್ಲಿ ಆ ಒಂದು ಸ್ವರ ಇಲ್ಲದ ಕಾರಣ ಅದು ಕೇಳಿದಾಗ ಒಂದ್ಸಲಿ ಏನಿದು ಅಂತ ಏನಂತಾರೆ, ಸ್ವಲ್ಪ ತೂಕಡಿಸ್ತಾ ಇರೋರನ್ನು ಒಂದ್ಸಲಿ ಹಿಂಗೆ ಪಟ್ಟ ಅಂತ ಹೊಡೆದು ಎಬ್ಬಿಸ್ದಂಗೆ ಆಗುತ್ತೆ, ಆಯಿತಾ? ಬಟ್ ಅದು ಆ ಆಡ್ ನೋಟ್ ಹಾಕಬಾರ್ದು ಅಂತ ಹೇಳ್ತಾ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಕೆಲವು ರಾಗದಲ್ಲಿ ಕೆಲವು ಸ್ವರಗಳು ಸೂಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಭೈರವಿ ಹಾಡಿದಾಗ, ಕೀರವಾಣಿ ಹಾಡಿದಾಗ ಎಲ್ಲ ಮಿಶ್ರ ಮಾಡಿದರೆ ಅದ್ಭುತವಾಗಿ ಕೇಳುತ್ತೆ. ಭೈರವಿಲಂತೂ 12 ಸ್ವರಗಳು ಹಾಡ್ಬೋದು ಅಲ್ವಾ? ಆದರೆ ಪ್ರಯೋಗ ಎಲ್ಲಿ ಮಾಡಬೇಕು ಅನ್ನೋದು ಗೊತ್ತಿರಬೇಕಷ್ಟೆ. ಸೊ ಇದರ ಕಾಂಬಿನೇಷನಲ್ಲಿ ಇದು ಸ್ವಲ್ಪ ಆಡ್ ಅನ್ನಿಸ್ತು ನನಗೆ. ಬಟ್ ಅದನ್ನು ಬಿಟ್ಟರೆ ಅದು ನಿನ್ನ ತಪ್ಪಲ್ಲ. ಅದೇನು ಕೆಟ್ಟದಾಗಿ ಕೇಳಿಸ್ಲಿಲ್ಲ. ನನಗೆ ಸ್ವಲ್ಪ ವಿಸ್ಮಯ ಆಯ್ತು ಅಷ್ಟೇ ಅದನ್ನು ಕೇಳಿಬಿಟ್ಟು. ಅದನ್ನು ಬಿಟ್ಟರೆ ನೀನು ಈ ವೇದಿಕೆಗೆ ಏನೆಲ್ಲ ಇಂಪ್ರೂವೈಸೇಷನ್ ಮಾಡಬೇಕು, ಏನೆಲ್ಲ ಸ್ವಂತಿಕೆಯನ್ನು ತರಬೇಕು, ಅದೆಲ್ಲ ಅದ್ಭುತವಾಗಿ ತಗೊಂಡು ಬಂದು, ಎಲ್ಲೂ ಶಾರ್ಪ್ ಹಾಡಲಿಲ್ಲ, ಅದ್ಭುತವಾಗಿತ್ತು. ನಿನ್ನ ಧ್ವನಿಯಲ್ಲಿ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು. ಆಯಿತಾ? ಸ್ವಲ್ಪ ನಗು. ಆಯಿತಾ? ಅಷ್ಟೇ, ಇನ್ನೇನೂ ಇಲ್ಲ. ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ನಿರಾಜು ಸರ್. ವೈಷ್ಣವಿ, ಸರ್, ಫಸ್ಟ್ ಪದ ಇದೆಯಲ್ಲ ಅದನ್ನು ಹಾಡು. ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ಬಿದ್ದಿಯ ಬೇ ಏನು ಅರ್ಥ ಇದಕ್ಕೆ? ಅಬ್ಬೆ ಅದು. ಒಂದು ಒತ್ತಕ್ಷರ ಕೊಟ್ಟರೆ ಅದರ ಅರ್ಥ ಕರೆಕ್ಟ್ ಆಗುತ್ತೆ.
ಬಿದ್ದೀಯ ಬೇ ಅಂದರೆ ಬೇ ಬರೀ ಬೇ ಹೇಳಿದ್ರೆ ಏನು ಅರ್ಥ ಆಗುತ್ತೆ ಅಲ್ವಾ? ಬಿದ್ದೀಯ ಬೇ ಒಂದೇ ಒಂದು ಒತ್ತಕ್ಷರ. ಅಬ್ಬೆ ಅಂದರೆ ಅವ್ವ, ಅವ್ವ ಅಲ್ವಾ? ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ಅವ್ವ ಬಿದ್ದೀಯ ಬೇ ಅಂತ ಹೇಳೋವಂಥದ್ದು. ಅದಷ್ಟೇ ನಾನು ನೋಟಿಸ್ ಮಾಡಿದ್ದು. ಅದು ಇಡೀ ಸಾಂಗ್ ಹಂಗೆ ಹೋಗ್ತಾ ಇತ್ತು, ಬಿದ್ದೀಯ ಬೇ ಬಿದ್ದೀಯ ಬೇ 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 ಅಂತಲೇ ಸ್ಪ್ಲಿಟ್ ಮಾಡಿ ಕೇಳ್ದಂಗೆ ಅನಿಸ್ತಾ ಇತ್ತು. ಅದು ಹಾಡ್ಬೋದಾ ನೋಡಿ ಒಂಚೂರು, ಅದನ್ನು ಸೇರಿಸಿ ಅಬ್ಬೆ ಒಂದು ಸಣ್ಣ ಒತ್ತಕ್ಷರ ಕೊಡ್ಬೇಕು. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ವೈಷ್ಣವಿ, ಸರ್ ತುಂಬ ಚೆನ್ನಾಗಿತ್ತಮ್ಮ. ನೀವು ಆಡ್ತಾ ಇದ್ದರೆ ಶಿವಮೊಗ್ಗ ಸುಬ್ಬಣ್ಣವರು ಕಲಾಕ್ಷೇತ್ರದಲ್ಲಿ ಯಾವಾಗಾದರೂ ಈ ಹಾಡು ಹಾಡಿದ್ರೆ ಆ ಏರು ಧ್ವನಿಯಲ್ಲಿ ಭಾಳ ಅದ್ಭುತವಾಗಿ ಹಾಡ್ತಾಯಿದ್ರು ಈ ಹಾಡನ್ನು. ಬಟ್ ಅವ್ರ ಕಂಠದಲ್ಲೇ ಅಷ್ಟು ಗಡಸಾದ ಧ್ವನಿಯಲ್ಲಿ ನಾವು ಕೇಳಿರೋದಕ್ಕೂ ನಿಮ್ಮದು ಮೆಲೋಡಿಯಸ್ ಆಗಿ ನೀವು ಹಾಡಿದ್ರಿ. ಆಲ್ವೇಸ್ ಯು ಆರ್ ಎ ಮೆಲೋಡಿಯಸ್ ಸಿಂಗರ್, ನೋ ಡೌಟ್ ಇನ್ ದಟ್. ಬಟ್ ತುಂಬ ಪರ್ಫೆಕ್ಷನ್ ಕಡೆ ನೀವು ಹೋಗ್ತಾ ಇದ್ದೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೈಷ್ಣವಿ ಗೂಳಿ ಮತ್ತೊಂದು